ಎಲ್ಲರಿಗೂ ನಮಸ್ಕಾರ. ಅನನ್ಯ ಲೋಕ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬೇಸಿಗೆಗಂತೂ ಏಳಿ ಮಾಡಿಸಿದ ಡ್ರಿಂಕ್ ಅಂತಲೇ ಹೇಳ್ಬೋದು. ದೇಹಕ್ಕೆ ಶಕ್ತಿಯನ್ನು ಕೊಡುತ್ತೆ, ಪ್ಲಸ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಮನೆಯಲ್ಲೂ ಮಕ್ಕಳುಗಳಿದ್ರಂತೂ ಈ ರೀತಿ ಡ್ರಿಂಕ್ನ ಒಂದ್ಸತಿ ಮಾಡಿಕೊಡಿ. ಮಕ್ಕಳುಗಳು ತುಂಬಾ ಇಷ್ಟಪಟ್ಟು ಕುಡಿತಾರೆ. ಅದರಲ್ಲೂ ಮಧ್ಯಾಹ್ನ ಟೈಮಲ್ಲಂತೂ ಈ ಬಿಸಿಲಿಗೆ ಹೊರಗಡೆಯಿಂದ ಬಂದಾಗ ಮಾಡಿಕೊಟ್ರಂತೂ ತುಂಬಾ ಇಷ್ಟ ಆಗುತ್ತೆ. ಕೆಲವೊಂದು ಮಕ್ಕಳುಗಳು, ಈಗಿನ ಕಾಲದ ಮಕ್ಕಳುಗಳಂತೂ ಫ್ರೂಟ್ಸ್ ಅಂದ್ರೇ ಇಷ್ಟ ಆಗಲ್ಲ ಅನ್ನೋ ಮಕ್ಕಳುಗಳಿಗೆ ಈ ರೀತಿಯಾಗಿ ಫ್ರೂಟ್ಸಲ್ಲೇ ವೆರೈಟಿಯಾಗಿ ಮಾಡಿಕೊಟ್ರು ಅಂತೂ ತುಂಬಾ ಇಷ್ಟಪಟ್ಟು ಕುಡಿತಾರೆ. ಇದು ಚಿಕ್ಕವರಿಂದ ದೊಡ್ಡವರೆಗೂ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಾದಂತಹ ಡ್ರಿಂಕ್. ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇದ್ದೀರಲ್ವ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಫುಲ್ ವಾಚ್ ಮಾಡಿ. ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಎಲ್ಲ ರೀತಿಯ ವಿಡಿಯೋಗಳು ಹಾಗೂ ಶಾರ್ಟ್ಸ್ಗಳು ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತೆ. ಹಾಗಾದರೆ ಶುರು ಮಾಡೋಣ ಬನ್ನಿ, ಯಾವ ರೀತಿ ಮಾಡೋದು ಅಂತ. ಈ ಡ್ರಿಂಕನ್ನು ಮಾಡೋದಕ್ಕೆ ಫಸ್ಟು ನಾನು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆಗೆ ಅರ್ಧ ಲೀಟರಷ್ಟು ಹಾಲನ್ನು ಹಾಕ್ಕೊತಾ ಇದ್ದೀನಿ. ಅರ್ಧ ಲೀಟರಷ್ಟು ಹಾಲು ಕಾದಾದ ನಂತರ ನಾನು ಇದಕ್ಕೆ ಮೊದಲೇ ಒಂದು 10 ನಿಮಿಷ ಮೊದಲೇ ನೆನೆಸಿರೋ ಅಂತಹ ನೈಲಾನ್ ಸಬ್ಬಕ್ಕಿ, ಅಂದರೆ ಸಣ್ಣ ಸಬ್ಬಕ್ಕಿ ಬರುತ್ತೆ, ಅದನ್ನು ಒಂದು 2ರಿಂದ 3 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಈ ಸಬ್ಬಕ್ಕಿನ ಹಾಕ್ಕೊಳ್ಳೋದ್ರಿಂದ ಈ ಬೇಸಿಗೆಯಲ್ಲಿ ನಮ್ಮ ದೇಹವನ್ನು ತಂಪನ್ನು ಮಾಡುತ್ತೆ. ಅದಕ್ಕೋಸ್ಕರ ಸಬ್ಬಕ್ಕಿನೂ ಕೂಡ ಹಾಕ್ಕೊತಾ ಇರೋದು. ನಿಮಗೆ ಸಬ್ಬಕ್ಕಿ ಇಷ್ಟ ಆಗಿಲ್ಲ ಅಂದರೆ ಅದನ್ನು ಕೂಡ ಸ್ಕಿಪ್ ಮಾಡ್ಬೋದು. ಆದರೆ ಮಕ್ಕಳುಗಳಿಗೆ ಇದನ್ನೆಲ್ಲ ಹಾಕಿ ಕೊಡೋದ್ರಿಂದ ಅವ್ರಿಗೆ ಗೊತ್ತಾಗೋದಿಲ್ಲ. ಆ ಡ್ರಿಂಕ್ ಜೊತೆ ಕೋಲ್ಡ್ ಆಗಿರೋದ್ರಿಂದ ಕುಡಿತಾರೆ. ಸೊ ಇದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಹಂಗಾಗಿ ಇದನ್ನು ಕೂಡ ನಾನು ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು, ಒಂದು 5 ನಿಮಿಷ ಕುದ್ರೆ ಹಾಲು ಜೊತೆಗೆ. ನಾನಿಲ್ಲಿ 1 ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ತೊಗೊಂಡಿದ್ದೀನಿ. ಹಾಗೆ ಅದಕ್ಕೆ ಒಂದು 2ರಿಂದ 3 ಸ್ಪೂನಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ನೀರನ್ನು ಹಾಕ್ಕೊಂಡಾದ ನಂತರ ಚೆನ್ನಾಗಿ ಗಂಟಿಲ್ಲದೆ ಮಿಕ್ಸ್ ಮಾಡಬೇಕಾಗತ್ತೆ. ಇದಂತೂ ತುಂಬಾ ಈಸಿಯಾದಂತಹ ರೆಸಿಪಿ ಅಂತಲೇ ಹೇಳ್ಬೋದು. ಇದನ್ನು ಚಿಕ್ಕವರಿಂದ ಹಿಡಿದು ದೊಡ್ಡವರೆಗೂ ತುಂಬಾ ಇಷ್ಟಪಟ್ಟು ಕುಡಿಯೋವಂಥ ಡ್ರಿಂಕ್ ಆಗಿದೆ. ಇದಕ್ಕೆ ಯಾವುದೇ ವಯಸ್ಸಿನ ಭೇದ ಭಾವ ಏನೂ ಇಲ್ಲ. ಸೊ ಹಂಗಾಗಿ ಚಿಕ್ಕ ಮಕ್ಳಿಗಾದ್ರೆ ಸ್ವಲ್ಪ ಕೋಲ್ಡ್ ಮಾಡಿ ಕೊಡೋದ್ರಿಂದ ಮಕ್ಳುಗಳು ತುಂಬಾ ಇಷ್ಟಪಟ್ಟು ಕುಡಿತಾರೆ. ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ಗಟ್ಟಿ ಆಗೋದು ಬೇಡ, ಯಾಕಂದರೆ ಇದು ಜ್ಯೂಸ್ ರೀತಿ ಕುಡಿಯೋ ಅದಕ್ಕಾದರೆ ಸಾಕಾಗುತ್ತೆ. ಇದನ್ನೆಲ್ಲ ಸ್ವಲ್ಪ ಒಂದು 2ರಿಂದ 3 ನಿಮಿಷ ತಿರುಗಿಸಾದ ನಂತರ ನಾನು ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಕುಟ್ಟಿ ಹಾಕ್ಕೊತಾ ಇದ್ದೀನಿ. ಇದು ಒಂದು ಒಳ್ಳೆ ಫ್ಲೇವರನ್ನು ಕೊಡುತ್ತೆ ಏಲಕ್ಕಿ, ಅದಕ್ಕೋಸ್ಕರ. ಅದಾದ ನಂತರ ನಾನು ಇದಕ್ಕೆ ಒಂದು ಅರ್ಧ ಬಟ್ಟಲಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ಅಂದರೆ ರುಚಿಗೆ ಅನುಸಾರವಾಗಿ ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ನಿಮಗೆ ಸಕ್ಕರೆ ಇಷ್ಟ ಆಗಲ್ಲ ಅನ್ನೋದ್ರೆ ಬೆಲ್ಲದ ಪೌಡರ್ನ ಕೂಡ ಹಾಕ್ಕೊಳ್ಬೋದು. ಇದಕ್ಕೆ ಸಕ್ಕರೆ ತುಂಬ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ನಾನಿಲ್ಲಿ ಸಕ್ಕರೆನೂ ಕೂಡ ಹಾಕ್ಕೊತಾ ಇದ್ದೀನಿ. ಸಕ್ಕರೆನ ಹಾಕ್ಕೊಂಡು ಒಂದು 2ರಿಂದ 3 ನಿಮಿಷದವರೆಗೂ ಚೆನ್ನಾಗಿ ಕೈ ಆಡಿಸ್ಬೇಕು, ಸಕ್ಕರೆ ಕರಗೋವರೆಗೂ. ಇದನ್ನು ತುಂಬ ಹೊತ್ತು ಕುದಿಸೋದು ಬೇಡ, ಯಾಕಂದರೆ ತುಂಬ ಕುದಿಸಿದ್ರೆ ಗಟ್ಟಿ ಆಗ್ತಾ ಬರುತ್ತೆ. ಸೊ ಹಂಗಾಗಿ ನಾನು ಇದನ್ನು ಸ್ಟವನ್ನು ಆಫ್ ಮಾಡಿ ಒಂದು 1/2 ಅವರ್ ಆರಲಿಕ್ಕೆ ಇಟ್ಟಿದ್ದೆ. 1/2 ಅವರ್ ಆರಾದ ನಂತರ ನಾನಿಲ್ಲಿ ಏನನ್ನು ಮಿಕ್ಸ್ ಮಾಡ್ತಾ ಇದ್ದೀನಲ್ಲ ಅದನ್ನೆಲ್ಲ ಹಾಕ್ಕೊಳ್ಬೇಕು. ನಾನಿಲ್ಲಿ ಒಂದು 1/4 ಆ್ಯಪಲನ್ನು ತೊಗೊಂಡಿದ್ದೆ, ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಹಾಗೆ ನಾನಿಲ್ಲಿ ಕುಂಬಳಕಾಯಿ ಬೀಜನೂ ಕೂಡ ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸ್, ಅಂದರೆ ಬಾದಾಮಿಯನ್ನು ಕಟ್ ಮಾಡಿರೋದನ್ನು ಹಾಕ್ಕೊತಾ ಇದ್ದೀನಿ, ಗೋಡಂಬಿಯನ್ನು ಹಾಕ್ಕೊತಾ ಇದ್ದೀನಿ, ದ್ರಾಕ್ಷಿ, ಹಾಗೆ ಖರ್ಜೂರ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದನ್ನೆಲ್ಲ ಹಾಕಾದ ನಂತರ ಚೆನ್ನಾಗಿ ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಕ್ಕಳುಗಳಿಗಂತೂ ಕೋಲ್ಡಾಗಿ ಕುಡಿದೇ ಇಷ್ಟ ಆಗುತ್ತೆ. ಸೊ ಹಂಗಾಗಿ ನಾನು ಒಂದು ಗ್ಲಾಸ್ನಲ್ಲಿ ಐಸ್ ಕ್ಯೂಬ್ನ ಕೂಡ ಹಾಕ್ಕೊತಾ ಇದ್ದೀನಿ. ಐಸ್ ಕ್ಯೂಬ್ನ ಹಾಕ್ಕೊಂಡು ಈಗ ಮಾಡಿರೋಂಥ ಡ್ರಿಂಕನ್ನು ಗ್ಲಾಸ್ ಒಳಗಡೆ ಸರ್ವ್ ಮಾಡ್ಕೊಳ್ಳೋಣ. ಈ ರೀತಿ ಸರ್ವ್ ಮಾಡಿಕೊಡೋದು ಕೂಡ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಯಾಕಂದರೆ ಕಲರ್ಫುಲ್ಲಾಗಿ ಕಾಣ್ತಾ ಇದ್ದರೆ ಮಕ್ಕಳು ಹೆಚ್ಚು ಅಟ್ರಾಕ್ಟಿವ್ ಆಗ್ತಾರೆ. ಏನೋ ಒಂದು ರೀತಿ ಸ್ಪೆಷಲ್ ಆಗಿದೆಯಲ್ಲ ಅಂತ. ಸೊ ಟ್ರೈ ಮಾಡೋಣ ಅಂತ ಒಂದ್ಸತಿ ಟ್ರೈ ಮಾಡ್ತಾರೆ. ನಾನು ಇದಕ್ಕೆ ಬೇಸಿಗೆಗೆ ಒಳ್ಳೆಯದಾದಂಥ ಸಬ್ಜಾ ಸೀಡನ್ನು ನಾನು ಒಂದು 10 ನಿಮಿಷ ಮುಂಚೆನೇ ನೆನೆಸಿದ್ದೆ. ಸೊ ಅದನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಯಾವುದು ಚಿಕ್ಕ ಮಕ್ಕಳಿಲ್ಲ. ಚಿಕ್ಕ ಮಕ್ಕಳಿಗೆ ಆದಷ್ಟು ಸಬ್ಜಾ ಸೀಡನ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಅಂತ ಅಂದ್ಕೊತೀನಿ. ದೊಡ್ಡವ್ರಿಗಾಗಿರೋದ್ರಿಂದ ನಾನು ಸಬ್ಜಾ ಸೀಡನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಲಾಸ್ಟಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಬಾದಾಮಿಯನ್ನು ಕೂಡ ಸ್ವಲ್ಪ ಗಾರ್ನಿಷ್ಗೋಸ್ಕರ ಯೂಸ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಾವು ಆವಾಗಲೇ ಕೂಡ ಮಿಕ್ಸ್ ಮಾಡ್ಕೊಂಡಿದ್ವಿ, ಇವಾಗ ಜಸ್ಟ್ ಗಾರ್ನಿಷ್ಗೋಸ್ಕರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ಪಂಪ್ಕಿನ್ ಸೀಡನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಎಲ್ಲ ಹಾಕಿ ಕುಡಿಯೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಟೇಸ್ಟ್ಗಿಂತ ನಮ್ಮ ದೇಹದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನಿಮಗೆ ಸಕ್ಕರೆ ಜಾಗದಲ್ಲಿ ಜೇನುತುಪ್ಪನೂ ಕೂಡ ಹಾಕ್ಕೊಂಡು ತಿನ್ಬೋದು. ಈಗ ಟೇಸ್ಟಿಯಾದಂತಹ ಬೇಸಿಗೆಗೆ ತಂಪಾದಂತಹ ಒಳ್ಳೆಯ ಡ್ರಿಂಕ್, ದೇಹದ ಆರೋಗ್ಯಕ್ಕೆ ಉತ್ತಮವಾದಂತಹ ಆರೋಗ್ಯಕರವಾದ ಕಸ್ಟರ್ಡ್ ಆ್ಯಪಲ್ ಡ್ರಿಂಕ್ ರೆಡಿ ಆಗಿದೆ. ನಿಮ್ಮ ಮನೆಯಲ್ಲೂ ಒಂದ್ಸತಿ ಟ್ರೈ ಮಾಡಿ ನೋಡಿ, ಯಾವ ರೀತಿ ಬಂತು ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ.
ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋನ ನೋಡಿದಿರಲ್ಲ ನಿಮ್ಮೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ, ವಿಡಿಯೋನ ಫುಲ್ ವಾಚ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.